ಹಲೋ ನಮಸ್ತೆ. ನಾನಿವತ್ತು ಲಕ್ಕಿ ಭಾಸ್ಕರ್ ಮೂವಿ ಕಥೆಯನ್ನು ಹೇಳ್ತಾ ಇದ್ದೀನಿ. ಮೂವಿ ಸ್ಟಾರ್ಟ್ ಆಗುತ್ತೆ 1992 ಅಲ್ಲಿ. ಮೂವಿ ಹೀರೋ ಭಾಸ್ಕರ್ ಬೆಳಗ್ಗೆ ಎದ್ದು ಜಾಗಿಂಗ್ ಮಾಡ್ತಿದ್ದಾರೆ. ಆಗ CBI ಆಫೀಸರ್ ಬಂದು ಭಾಸ್ಕರ್ನ ಕಸ್ಟಡಿಗೆ ತಗೊತಾರೆ. ಭಾಸ್ಕರ್ನ ಬ್ಯಾಂಕ್ ಅಕೌಂಟ್ ಸ್ಟೇಟ್ಮೆಂಟ್ಗಳನ್ನೆಲ್ಲ ಚೆಕ್ ಮಾಡೋಕೆ ಹೇಳ್ತಾರೆ. ಹಾಗೆ ಬ್ಯಾಂಕ್ ಫಂಡ್ನ ಮಿಸ್ಯೂಸ್ ಮಾಡಿದ್ದೀರಾ, ನಿಮ್ಮ ಮೇಲೆ ಅಲಿಗೇಷನ್ ಇದೆ ಅಂತ ಹೇಳ್ತಾರೆ CBI ಆಫೀಸರ್ ಲಕ್ಷ್ಮಣ್ ಅವರು. ಅದೇ ಟೈಮ್ಗೆ ಭಾಸ್ಕರ್ ಅವರ ಹೆಂಡತಿ ಕಾಲ್ ಮಾಡ್ತಾರೆ. ಮನೆಯಲ್ಲಿ ಬಹಳ ಜನ CBI ಆಫೀಸರ್ ಬಂದು ಮನೆಯನ್ನೆಲ್ಲ ಸರ್ಚ್ ಮಾಡ್ತಿದ್ದಾರೆ, ಕಿತ್ತು ಹಾಕ್ತಿದ್ದಾರೆ ಅಂತ. ಅದಕ್ಕೆ ಭಾಸ್ಕರ್ ಹೇಳ್ತಾರೆ, ಅವರು ಡ್ಯೂಟಿ ಅವ್ರಿಗೆ ಮಾಡೋಕೆ ಬಿಡು, ನೀನು ಗಾಬರಿ ಆಗಬೇಡ ಅಂತ ಹೇಳಿ ಫೋನ್ನ ಕಟ್ ಮಾಡ್ತಾರೆ. ಬೈ ದ ವೇ, ಈ ಗ್ಯಾಪ್ನಲ್ಲೇ ಭಾಸ್ಕರ್ ತಮ್ಮ ಲೈಫ್ ಹಿಸ್ಟ್ರಿಯನ್ನು ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಭಾಸ್ಕರ್ ಮಗಧ ಬ್ಯಾಂಕ್ನಲ್ಲಿ ಕ್ಯಾಶಿಯರ್ ಆಗಿ ಕೆಲಸ ಮಾಡ್ತಿರೋದು. ಇವರಿಗೆ 6,000 ಸಂಬಳ ಇರುತ್ತೆ. ಬಟ್ 36,000 ರೂಪಾಯಿ ಸಾಲ ಇದೆ ಅಂತೆ. ಆದರೂ ಕೂಡ ತುಂಬ ಖುಷಿಯಿಂದ ಬ್ಯಾಂಕ್ನಲ್ಲಿ ನಿಷ್ಠೆಯಿಂದ ಕೆಲಸ ಮಾಡ್ತಿರ್ತಾರೆ. ಆಗಿನ ಕಾಲದಲ್ಲಿ ಕಂಪ್ಯೂಟರ್ ಬಳಕೆ ಕಡಿಮೆ ಇತ್ತು. ಸೊ ಎಲ್ಲವನ್ನ ಲೆಡ್ಜರ್ ಬುಕ್ನಲ್ಲಿ ಬರೆದಿಡಬೇಕಿತ್ತು. 6 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ಕಂಪ್ಯೂಟರ್ನಲ್ಲಿ ಎಂಟ್ರಿ ಹಾಕ್ತಿದ್ರು. ಭಾಸ್ಕರ್ ತಮ್ಮ ಟಾರ್ಗೆಟ್ನೆಲ್ಲ ಬೇಗ ಬೇಗ ಮುಗಿಸಿ, ಬಿಕಾಸ್ ಚೆನ್ನಾಗಿ ವರ್ಕ್ ಮಾಡಿದರೆ ಟಾರ್ಗೆಟ್ನೆಲ್ಲ ರೀಚ್ ಆದರೆ ಪ್ರಮೋಷನ್ ಸಿಗುತ್ತೆ, ಒಳ್ಳೆ ಸಂಬಳ ಕೂಡ ಬರುತ್ತೆ, ಸೊ ಸಾಲನೆಲ್ಲ ತೀರಿಸ್ಬೋದು ಅಂತ. ಹಾಗೆ ಇವ್ರಿಗೊಂದು ಡ್ರೀಮ್ ಇರುತ್ತೆ. ಬ್ಯಾಂಕ್ ಹೊರಗಡೆ ಮಾರುತಿ 800 ಕಾರನ್ನು ಸೀಸ್ ಮಾಡಿರ್ತಾರೆ. ಯಾರೋ ಲೋನ್ ಮೇಲೆ ಕಾರ್ನ ತಗೊಂಡು ಕಟ್ಟಿರೋದಿಲ್ಲ. ಸೊ ಭಾಸ್ಕರ್ಗೆ ಈ ಕಾರು ತುಂಬ ಫೇವ್ರೇಟ್. ಯಾವಾಗಲೂ ಅದನ್ನು ನೋಡ್ತಾ ಇದನ್ನು ನಾನು ತೊಗೊಳ್ತೀನಿ ಅಂತ ಹೇಳ್ತಿರ್ತಾರೆ. ಈಗ ಅಲ್ಲಿಗೆ ಭಾಸ್ಕರ್ ಫ್ರೆಂಡ್ ಸಾಂಬಾ ಬರ್ತಾನೆ. ಭಾಸ್ಕರ್ ಎಕ್ಸಾಮ್ನಲ್ಲಿ ಪಾಸ್ ಆಗಿ ಕ್ಯಾಶಿಯರ್ ಆಗಿದ್ದಾರೆ, ಸಾಂಬಾ ಫೇಲ್ ಆಗಿಬಿಟ್ಟು ಫ್ಯೂನ್ ಆಗಿದ್ದಾರೆ ಅಂತ ಹೇಳ್ತಾರೆ. ಹಾಗೆ ಭಾಸ್ಕರ್ ಸೈಡ್ ಬಿಸ್ನೆಸ್ ಆಗಿ ಬ್ಯಾಂಕಿಗೆ ಬರೋ ಕಸ್ಟಮರ್ಸ್ಗೆ ಫಾರ್ಮ್ನ ಫಿಲ್ ಮಾಡಿ ಸ್ವಲ್ಪ ಅಮೌಂಟ್ನ ತಗೊಳ್ತಿರ್ತಾರೆ. ಹೀಗೆ ಒಂದಿನ ಆಂಥೋನಿ ಅನ್ನುವ ವ್ಯಕ್ತಿ ಲೋನ್ ಅಪ್ಲಿಕೇಶನ್ ಕೊಟ್ಟು 2 ಲಕ್ಷ ಲೋನ್ ಕೊಡೆ ಅಂತ ಕೇಳ್ತಾರೆ. ಬಟ್ ಅವ್ರ ಹತ್ರ ಆಧಾರವಾಗಿಡೋದಕ್ಕೆ ಯಾವುದೇ ಎವಿಡೆನ್ಸ್ ಇರೋದಿಲ್ಲ. ಸೊ ಭಾಸ್ಕರ್ ನಿಮಗೆ ಲೋನ್ ಕೊಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಮನೆಗೆ ಹೊರಡ್ತಾರೆ. ಈಗ ಭಾಸ್ಕರ್ ಅವರ ಹಳೆ ಬಜಾಜ್ ಸ್ಕೂಟರ್ನ ತಗೊಂಡು ಮನೆಗೆ ಹೋಗ್ತಿರ್ತಾರೆ. ಹಾಗೆ ಹೇಳ್ತಾರೆ, ಅವರ ಏರಿಯಾದಲ್ಲಿರೋ ಎಲ್ಲರ ಹತ್ರನೂ ಇವರು ತುಂಬಾ ಸಾಲ ಮಾಡಿದಾರಂತೆ, 900, 1000, 500 ಅಂತ ಹೇಳಿ. ಸೊ ಎಲ್ರಿಗೂ ಬೇಕಾಗಿರೋ ವ್ಯಕ್ತಿಯಾಗಿದ್ದಾರೆ. ತಲೆ ಮರೆಸ್ಕೊಂಡು ಓಡಾಡ್ತಿರ್ತಾರೆ ಸಾಲಗಾರರ ಕಾಟದಿಂದ. ಇನ್ನು ಇವರು ಫ್ಯಾಮಿಲಿಗೆ ಬಂದರೆ, ಇವರಪ್ಪ ಒಂದು ಕಾಲದಲ್ಲಿ ಚಾರ್ಟೆಡ್ ಅಕೌಂಟೆಂಟ್ ಆಗಿದ್ರು. ಫ್ರೆಂಡ್ ಜೊತೆ ಬಿಸ್ನೆಸ್ ಮಾಡಿ ಮೋಸ ಹೋಗಿ ಫುಲ್ ಅಪ್ಸೆಟ್ ಆಗಿ ಯಾರ ಜೊತೆನೂ ಮಾತಾಡದೆ ಅದೇ ನೋವಲ್ಲಿ ಎಲ್ಲರ ಹತ್ರನೂ ಮಾತ್ಬಿಟ್ಟಿರ್ತಾರೆ. ಇವರ ಅಮ್ಮ ಚಿಕ್ಕ ವಯಸ್ಸಿನಲ್ಲೇ ತೀರಿ ಹೋಗಿರ್ತಾರೆ. ಇನ್ನು ಇವ್ರ ತಮ್ಮ ತಂಗಿ ಎಜುಕೇಷನ್ ಮಾಡ್ತಿರ್ತಾರೆ. ಸೊ ಇವ್ರ ಜವಾಬ್ದಾರಿ ಕೂಡ ಭಾಸ್ಕರ್ ಮೇಲೆ ಇರುತ್ತೆ. ಹಾಗೆ ಇವ್ರ ಹೆಂಡತಿ ಸುಮತಿ ಮತ್ತು ಭಾಸ್ಕರ್ದು ಲವ್ ಮ್ಯಾರೇಜು. ಸುಮತಿ ಮನೆಯಲ್ಲಿ ಒಪ್ಪಿರೋದಿಲ್ಲ, ಇಷ್ಟ ಇಲ್ಲ ಅಂದರೂ ಕೂಡ ಬಲವಂತವಾಗಿ ಮದುವೆ ಆಗಿರ್ತಾರೆ. ಸುಮತಿಗೆ ಹೋಮ್ ಫುಡ್ ಬಿಸ್ನೆಸ್ ಮಾಡಬೇಕು ಅನ್ನೋ ಆಸೆ ಇರುತ್ತೆ. ಇನ್ನು ಇವರಿಗೆ 6 ವರ್ಷದ ಮಗ ಕೂಡ ಇರ್ತಾನೆ, ಕಾರ್ತಿಕ್ ಅಂತ. ಈ ಕಡೆ ಸುಮತಿ ಅವರ ಅಣ್ಣನ ಮಗನ ಬರ್ಡೇಗೆ ತವ್ರ ಮನೆಗೆ ಅಂತ ಹೋಗಿರ್ತಾರೆ. ಸುಮತಿ ಅವ್ರ ಮನೆಯವರಿಗೆ ಭಾಸ್ಕರ್ ಕಂಡ್ರೆ ತಾಸ್ತಾರ ಇರುತ್ತೆ. ಸೊ ಇದೇ ವಿಷಯವಾಗಿ ಸುಮತಿ ಭಾಸ್ಕರ್ ಮತ್ತು ತನ್ನ ಮಗನನ್ನು ಕರ್ಕೊಂಡು ಹೋಗ್ಬಿಡ್ತಾರೆ. ಭಾಸ್ಕರ್ ತನಗೆ ಬರೋ 6,000 ಸಂಬಳದಲ್ಲೇ ಮನೆಯನ್ನು ನಿಭಾಯಿಸಿರ್ತಾನೆ. ತಾನು ತಿನ್ನಲಿಲ್ಲ ಅಂದರೂ ಕೂಡ ಹೆಂಡತಿ ಮಗನಿಗೆ ಕೊರತೆ ಮಾಡಿರೋದಿಲ್ಲ, ಪ್ರೀತಿಯಿಂದ ನೋಡ್ಕೊಳ್ತಿರ್ತಾನೆ. ಕಡೆ ಆಂಥೋನಿ ಮತ್ತೆ ಬ್ಯಾಂಕಿಗೆ ಬಂದಿರ್ತಾರೆ ಲೋನ್ ಕೊಡಿಸಿ ಅಂತ ಕೇಳಿಕೊಂಡು. ಹಾಗೆ ಹೇಳ್ತಾರೆ, ಮಲೇಷಿಯಾದಿಂದ ಇಂಡಿಯಾಗೆ ಒಂದು ಹಡಗಿನಲ್ಲಿ 30 ಟಿವಿಗಳನ್ನು ತರಿಸಿದ್ದೀನಿ, 2 ಲಕ್ಷ ರೂಪಾಯಿ ಆಗಿದೆ. ಸೊ 50,000 ಅಡ್ವಾನ್ಸ್ ಕೊಟ್ಟಿದ್ದೀನಿ, ಇಲ್ಲಿಗೆ ಡೆಲಿವರಿ ಆದಮೇಲೆ ಮಿಕ್ಕ ದುಡ್ಡನ್ನು ಕೊಡಬೇಕಾಗಿದೆ. ಆದರೆ ನನಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದವರೆಲ್ಲ ಕೈ ಕೊಟ್ಟರು, ಎಲ್ಲೂ ಕ್ಯಾಶ್ ಅರೇಂಜ್ ಆಗಲಿಲ್ಲ. ನನಗೆ 1 ಮಂತ್ ಟೈಮ್ ಇದೆ, ಅಷ್ಟರಲ್ಲಿ ದುಡ್ಡನ್ನ ಕೊಡಲಿಲ್ಲ ಅಂದರೆ ನನ್ನ ಸರಕು ಕೈ ತಪ್ಪಿ ಹೋಗಿಬಿಡುತ್ತೆ. ಇಂಡಿಯಾದಲ್ಲಿ ಟಿವಿಗೆ ತುಂಬಾ ಡಿಮ್ಯಾಂಡ್ ಇದೆ, ಆ ಟಿವಿಗಳನ್ನೆಲ್ಲ ಮಾರಿದರೆ ಒಳ್ಳೆ ಪ್ರಾಫಿಟ್ ಬರುತ್ತೆ. ಸೊ ಒಂದೇ ದಿನದಲ್ಲಿ ನಿಮ್ಮ ದುಡ್ಡನ್ನ ವಾಪಸ್ ಕೊಟ್ಬಿಡ್ತೀನಿ. ಸೊ ಪ್ಲೀಸ್ ನನಗೆ 2 ಲಕ್ಷ ರೂಪಾಯಿ ದುಡ್ಡು ಕೊಡಿ ಅಂತ ಹೇಳ್ತಾರೆ. ಇದನ್ನೆಲ್ಲ ಕೇಳಿದ ಸಾಂಬಾ ಭಾಸ್ಕರ್ಗೆ ಒಂದು ಐಡಿಯಾ ಕೊಡ್ತಾರೆ. ಹೇಗೋ ನಿನ್ನ ಬಾಮೈದಂದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಇದೆ ಅಲ್ವಾ, ಸಿಕ್ಕಾಪಟ್ಟೆ ದುಡ್ಡು ಮಾಡಿದಾನಲ್ಲ, ಸೊ ಅವನ ಹತ್ರ ಹೋಗಿ ಕೇಳು, ಆ ದುಡ್ಡನ್ನ ಆಂಥೋನಿಗೆ ಕೊಟ್ಟು 10 ರೂಪಾಯಿಯಾಗೆ ಇಂಟ್ರೆಸ್ಟ್ನ ಕೊಡೋಣ, ನಾವು ಕೂಡ ಸ್ವಲ್ಪ ಪ್ರಾಫಿಟ್ನ ಮಾಡ್ಕೊಳ್ಳೋಣ ಅಂತ ಹೇಳ್ತಾನೆ. ಇದನ್ನು ಕೇಳಿಸ್ಕೊಂಡ ಆಂಥೋನಿ ಓಕೆ ಹೇಳ್ತಾನೆ. ಬಟ್ ಭಾಸ್ಕರನಿಗೆ ಅವ್ರ ಭಾವ ದುಡ್ಡು ಕೊಡೋದು ಡೌಟ್ ಅಂದ್ಕೊಂಡು ಸರಿ ಯೋಚನೆ ಮಾಡ್ತೀನಿ ಅಂತ ಹೇಳ್ತಾರೆ. ಇನ್ನು ಅವತ್ತು ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗಬೇಕಾದ್ರೆ ಪಟೇಲ್ ಅನ್ನುವ ವ್ಯಕ್ತಿ ಬಂದು ಜೋರಾಗಿ ಗಲಾಟೆ ಮಾಡ್ತಾರೆ. ಭಾಸ್ಕರ್ ಇವ್ರ ಹತ್ರನೂ ಸಾಲ ತಗೊಂಡಿದ್ದಾರೆ, ಬಡ್ಡಿ ಕಟ್ಟಿರೋದಿಲ್ಲ. ಸೊ ಎಲ್ಲ ಜನಗಳ ಮುಂದೆ ಬೈದು ದುಡ್ಡು ವಾಪಸ್ ಕೊಡು, ಇಲ್ಲ ಅಂದರೆ ನಿನ್ನ ಸ್ಕೂಟರ್ನ ಕೊಡೋದಿಲ್ಲ ಅಂತ ಹೇಳಿ ಸ್ಕೂಟರ್ ಗಾಡಿ ಚಾವಿನ ತಗೊಂಡು ಸ್ಕೂಟರ್ ಹತ್ಕೊಂಡು ಹೋಗ್ಬಿಡ್ತಾರೆ. ಮರುದಿನ ಬೆಳಗ್ಗೆ ಭಾಸ್ಕರ್ ಅವರಿಗೆ ಟ್ಯಾಕ್ಸಿಗೂ ಕೊಡೋಕ್ಕೂ ಕಾಸಿರೋದಿಲ್ಲ. ಸೊ ಓಡ್ಕೊಂಡೇ ಬ್ಯಾಂಕಿಗೆ ಹೋಗ್ತಾರೆ. ಅಲ್ಲಿ ಅವರಿಗೆ ಒಂದು ಬಿಗ್ ಶಾಕ್ ಆಗುತ್ತೆ. ಅದೇನೆಂದರೆ, ಇವರು ಅವತ್ತಿನಿಂದ ಪ್ರಮೋಷನ್ ಸಿಗುತ್ತೆ ಅಂತ ಎಷ್ಟೊಂದು ಟಾರ್ಗೆಟ್ಗಳನ್ನು ಮುಗಿಸಿ ಕಾಯ್ತಿರ್ತಾರೆ. ಬಟ್ ಈಗ ಪ್ರಮೋಷನ್ ಬೇರೆ ಯಾರಿಗೋ ಎಂಪ್ಲಾಯಿಗೆ ಹೋಗ್ಬಿಟ್ಟಿದೆ. ಸೊ ಫುಲ್ ಬೇಜಾರಾಗ್ತಾರೆ. ಹಾಗೆ ರಿಜಿನಲ್ ಮ್ಯಾನೇಜರ್ ಬೇಕಂತಾನೆ ಭಾಸ್ಕರ್ಗೆ ಪ್ರಮೋಷನ್ ಬರದೇ ಇರೋ ಹಾಗೆ ಮಾಡಿದ್ದಾರೆ ಅಂತ ಸಾಂಬಾ ಹೇಳ್ತಾರೆ. ಆಗ ಭಾಸ್ಕರ್ ರಿಜಿನಲ್ ಮ್ಯಾನೇಜರ್ ಹತ್ರ ಹೋಗ್ಬಿಟ್ಟು
ಅಲ್ಲ ಸರ್, ನಾನು 3 ವರ್ಷದಿಂದನೂ ಬೆಸ್ಟ್ ಎಂಪ್ಲಾಯ್ ಆಫ್ ದ ಇಯರ್. ಏನು ತಪ್ಪು ಮಾಡಿದೆ ನಾನು? ಇಷ್ಟೊಂದು ಕಷ್ಟಪಟ್ಟು ವರ್ಕ್ ಮಾಡ್ತಿದ್ದೀನಿ, ಎಲ್ಲ ಟಾರ್ಗೆಟ್ಗಳನ್ನು ಮುಗಿಸಿದ್ದೇನೆ. ಆದರೆ ನೀವು ಬೆಂಗಾಲಿ ಆಗಿರೋದಕ್ಕೆ ಮತ್ತೊಬ್ಬ ಬೆಂಗಾಲಿಗೆ ಪ್ರಮೋಷನ್ ಕೊಟ್ರಿ, ನನಗೆ ಮೋಸ ಮಾಡಿದ್ರಿ ಅಂತ ಹೇಳ್ತಾನೆ. ಆಗ ರೀಜನಲ್ ಮ್ಯಾನೇಜರ್ಗೆ ತುಂಬಾ ಕೋಪ ಬರುತ್ತೆ. ಸಲಿಗೆ ಕೊಟ್ಟಿದ್ದೀನಿ ಅಂತ ನೀನು ಲಿಮಿಟ್ನ ಕ್ರಾಸ್ ಮಾಡಬೇಡ. ಅವನು ನಿನಗಿಂತ ಬೆಟರ್, ಅವನು ಟಾರ್ಗೆಟ್ನೆಲ್ಲ ಕಂಪ್ಲೀಟ್ ಮಾಡಿದ್ದಾನೆ, ಅದಕ್ಕೆ ಪ್ರಮೋಷನ್ ಕೊಟ್ಟೆ. ನೀನೇನು ಸಾಚ ಅಲ್ಲ, ಸೈಡ್ ಬಿಸ್ನೆಸ್ ಮಾಡಿ ಚಿಲ್ಲರೆ ಥರ ಕಸ್ಟಮರ್ ಹತ್ರ ದುಡ್ಡು ತೊಗೊತಿದೆಯಲ್ಲ, ಇದನ್ನೇನಾದರೂ ಜನರಲ್ ಮ್ಯಾನೇಜರ್ಗೆ ಹೇಳಿದರೆ ನಿನ್ನ ಕೆಲಸ ಕಿತ್ಕೊತಾರೆ. ಹೇಳ ಅವ್ರಿಗೆ ನಿನ್ನ ಡ್ರಾಮನ ನಿಲ್ಲಿಸು ಅಂತಾರೆ. ಆಗ ಭಾಸ್ಕರ್ ಸಾರಿ ಅಂತ ಕೇಳ್ತಾ ನನ್ನ ಕೆಲಸನ ಕಿತ್ಕೋಬೇಡಿ ಅಂತ ಅವ್ರ ಕಾಲಿಗೆ ಬಿದ್ದು ಬೇಡ್ಕೊತಾನೆ. ಅಳ್ತಾ ಬೇಜಾರು ಮಾಡಿಕೊಂಡು ತನ್ನ ಕೆಲಸಕ್ಕೆ ಹೋಗ್ತಾನೆ. ಬ್ಯಾಂಕಿನ ವರ್ಕರ್ಸ್ ಎಲ್ಲ ಇವರನ್ನೇ ನೋಡ್ತಿದ್ದಾರೆ. ಸ್ವಲ್ಪ ಹೊತ್ತಿನ ಬಳಿಕ ನಾರ್ಮಲ್ ಆಗಿ ತಮ್ಮ ಕೆಲಸನ ಮುಂದುವರಿಸ್ತಾರೆ. ಸಾಂಬಾ ಮತ್ತು ಭಾಸ್ಕರ್ ಟೀ ಕುಡಿತಿರ್ತಾರೆ. ಆಗ ಮತ್ತೆ ಆಂಥೋನಿ ಬರ್ತಾರೆ. ಇನ್ನೊಂದು ಗಂಟೆಯಲ್ಲಿ ದುಡ್ಡು ಕೊಡಲಿಲ್ಲ ಅಂದರೆ ಎಲ್ಲ ಟಿವಿಗಳು ಕೈ ತಪ್ಪಿ ಹೋಗ್ಬಿಡ್ತವೆ ಅಂತ ಹೇಳ್ತಾರೆ. ಆಗ ಭಾಸ್ಕರ್ ತಮ್ಮ ಬ್ಯಾಗ್ನಿಂದ 2 ಲಕ್ಷ ಅಮೌಂಟ್ನ ತೆಗೆದು ಆಂಥೋನಿ ಕೈಗೆ ಕೊಟ್ಬಿಡ್ತಾರೆ. ನೀವು ಸಂಪಾದನೆ ಮಾಡಿರೋ ದುಡ್ಡಲ್ಲಿ 20% ಶೇರ್ ಕೊಡಿ ಅಂತಲೂ ಕೇಳ್ತಾರೆ. ಸಾಂಬಾ ಫುಲ್ ಶಾಕ್ ಆಗಿಬಿಡ್ತಾನೆ. ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು ಅಂತ ಕೇಳ್ತಾನೆ. ಭಾಸ್ಕರ್ ಬ್ಯಾಂಕಿನ ದುಡ್ಡನ್ನೇ ತಮ್ಮ ಬ್ಯಾಗ್ನಲ್ಲೇ ಇಟ್ಕೊಂಡಿರ್ತಾರೆ. ಹೇಗಿದ್ರು ಇವತ್ತು ವೀಕೆಂಡು, ಬ್ಯಾಂಕ್ 2 ದಿನ ಕ್ಲೋಸ್. ಮಂಡೇ ಅಷ್ಟರಲ್ಲಿ ಬ್ಯಾಂಕ್ನಲ್ಲಿ ದುಡ್ಡನ್ನ ಇಟ್ಬಿಡ್ಬೋದು ಅಂತ. 2 ದಿನದಲ್ಲಿ ಎಷ್ಟೊಂದು ಕಷ್ಟಗಳನ್ನು ನೋಡಿದೆ, ಪ್ರಮೋಷನ್ ನಂಬ್ಕೊಂಡು. ಇನ್ನೂ ಸಾಕು, ಸೋತ್ರೆ ನನ್ನ ಜೀವನ ಹೋಗ್ಬೋದು, ಆದರೆ ಗೆದ್ದರೆ ಇಡೀ ಕುಟುಂಬನೇ ಉಳಿಯುತ್ತೆ ಅಂತ ಹೇಳ್ತಾರೆ. ಈಗ ಆಂಥೋನಿ ತಮ್ಮ ಬಿಸ್ನೆಸ್ ಬಗ್ಗೆ ಭಾಸ್ಕರ್ ಮತ್ತು ಸಾಂಬಾಗೆ ಹೇಳ್ತಾರೆ. ಇಂಡಿಯಾದಲ್ಲಿ ಎಲೆಕ್ಟ್ರಾನಿಕ್ ಐಟಮ್ಗಳಿಗೆ ತುಂಬಾ ಡಿಮ್ಯಾಂಡ್ ಇದೆ. ಫಾರಿನಿಂದ ಟಿವಿಗಳನ್ನು ತರಿಸಿದರೆ 35,000ದಿಂದ 40,000 ಆಗುತ್ತೆ. ಬಟ್ ಅದೇ ಟಿವಿನ ಮಲೇಷಿಯಾದಲ್ಲಿ 12,000ಕ್ಕೆ ಸಿಗುತ್ತೆ. ಯಾಕಂದರೆ ಟ್ಯಾಕ್ಸ್ ಎಲ್ಲ ಅದ್ರ ಮೇಲೆ ಹಾಕ್ತಾರೆ. ಆದರೆ ಸ್ಪೇರ್ ಪಾರ್ಟ್ಸ್ಗಳನ್ನು ತಗೊಂಡು ಇಲ್ಲೇ ಟಿವಿನ ತಯಾರು ಮಾಡಿದರೆ ಅದಕ್ಕೆ ಯಾವ ಟ್ಯಾಕ್ಸು ಬೀಳೋದಿಲ್ಲ. ಸೊ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಸ್ಪೇರ್ ಪಾರ್ಟ್ಸ್ಗಳನ್ನು ತರುವ ನೆಪದಲ್ಲಿ ಡೈರೆಕ್ಟ್ ಟಿವಿಗಳನ್ನೇ ತರ್ತಿದ್ದೀವಿ. ಪೋರ್ಟ್ ಆಫೀಸರ್ಸ್ಗೂ ಕೂಡ ಸ್ವಲ್ಪ ಲಂಚ ಕೊಟ್ಟರೆ ಮುಗೀತು. ಸೊ ಡಬಲ್ ರೇಟ್ಗೆ ಟಿವಿಗಳನ್ನು ಮಾರ್ತೀವಿ ಇಂಡಿಯಾದಲ್ಲಿ ಅಂತ. ಇದು ಇವರ ಬಿಸ್ನೆಸ್ ಪ್ಲ್ಯಾನು. ಸರಿ, ಈಗ ಆಂಥೋನಿ ಮತ್ತು ಸಾಂಬಾ ದುಡ್ಡನ್ನ ತಗೊಂಡು ಹೊರಡ್ತಾರೆ. ಈ ಕಡೆ ಭಾಸ್ಕರ್ ಆಂಥೋನಿಗೋಸ್ಕರ ಕಾಯ್ತಿರ್ತಾರೆ. ಆಂಥೋನಿ 2 ಲಕ್ಷ ತಂದು ಕೊಡ್ತಾರೆ, ಹಾಗೆ 20% ಕಮಿಷನ್ ಕೂಡ ಕೊಡ್ತಾರೆ ಅಂತ. ಬಟ್ ರಾತ್ರಿ ಆದರೂ ಆಂಥೋನಿ ಬರೋದೇ ಇಲ್ಲ. ಭಾಸ್ಕರ್ಗೆ ತುಂಬಾ ಟೆನ್ಷನ್ ಆಗ್ತಿರುತ್ತೆ. ಎಲ್ಲಿ ಮೋಸ ಮಾಡಿಬಿಟ್ರಾ ಹೇಗೆ ಅಂತ ಭಯ ಬೀಳ್ತಿರ್ತಾರೆ. ಆಗ ಸಾಂಬಾ ಮತ್ತು ಆಂಥೋನಿ ಮಧ್ಯರಾತ್ರಿ ಮನೆಗೆ ಬರ್ತಾರೆ. ಬಂದು ಎಲ್ಲ ಟಿವಿಗಳು ಸೇಲ್ ಆದವು, ಒಳ್ಳೆ ಪ್ರಾಫಿಟ್ ಕೂಡ ಆಗಿದೆ, ತಗೊಳ್ಳಿ ನಿಮ್ಮ 2 ಲಕ್ಷ, ಜೊತೆಗೆ 50,000 ಪ್ರಾಫಿಟ್ನೂ ಕೂಡ ಕೊಡ್ತಾರೆ. ಭಾಸ್ಕರ್ಗೆ ಫುಲ್ ಖುಷಿ ಆಗಿಬಿಡುತ್ತೆ. ಆಂಥೋನಿನ ತಪ್ಕೊಂಡು ಥ್ಯಾಂಕ್ ಯು ಹೇಳ್ತಾರೆ. ಆಂಥೋನಿ ಕೂಡ ನನ್ನ ನಂಬಿದ್ದಕ್ಕೆ ಥ್ಯಾಂಕ್ ಯು ಹೇಳ್ತಾರೆ. ಅಂತೂ ಪಟೇಲ್ನ ಸಾಲ ತೀರಿಸಿ ಅವತ್ತು ರಾತ್ರಿನೇ ಸ್ಕೂಟರ್ನ ತೊಗೊಂಡು ಬರ್ತಾರೆ. ಮಂಡೇ ಮಾರ್ನಿಂಗ್ ಎಲ್ರಿಗಿಂತ ಮುಂಚೆ ಬಂದು 2 ಲಕ್ಷ ದುಡ್ಡನ್ನ ಬ್ಯಾಂಕ್ನಲ್ಲಿ ಇಟ್ಬಿಡ್ತಾರೆ. ಸೊ ಈಗ ಇವರಿಗೆ ದುಡ್ಡಿನ ರುಚಿ ಸಿಕ್ತು. 3 ಜನನೂ ಪಾರ್ಟ್ನರ್ಸ್ ಆಗಿಬಿಡ್ತಾರೆ. ಭಾಸ್ಕರ್ ಯಾರಿಗೂ ಗೊತ್ತಾಗದ ಹಾಗೆ ಬ್ಯಾಂಕ್ನಲ್ಲಿ ದುಡ್ಡನ್ನ ಎತ್ಕೊಂಡು ಹೋಗಿ ಆಂಥೋನಿಗೆ ಕೊಡೋದು. ಆಂಥೋನಿ ಫಾರಿನ್ನಿಂದ ತುಂಬ ಎಲೆಕ್ಟ್ರಾನಿಕ್ ಐಟಮ್ಗಳನ್ನು ತರಿಸಿ ಮಾರಿ ದುಡ್ಡನ್ನ ಮಾಡೋದು. 3 ಜನನೂ ಶೇರ್ ಮಾಡ್ಕೊಳ್ತಿದ್ರು. ಸ್ವಲ್ಪ ದುಡ್ಡನ್ನ ಫೋರ್ಟ್ ಅಥಾರಿಟೀಸ್ಗೂ ಕೊಡ್ತಿರ್ತಾರೆ. ಈ ಕಡೆ ಸುಮತಿಗೆ ಭಾಸ್ಕರ್ ಮೇಲೆ ಡೌಟ್ ಬರ್ತಿರುತ್ತೆ. ಈ ನಡುವೆ ಏನೋ ವಿಚಿತ್ರವಾಗಿ ಆಡ್ತಿದೆಯಾ, ತಪ್ಪುದಾರಿ ಹಿಡಿತಿದೆಯಾ ಹೇಗೆ ಅಂತ ವಿಚಾರಿಸ್ತಾರೆ. ಆಗ ಭಾಸ್ಕರ್ ಹೇಳ್ತಾರೆ, ಇದೇನೂ ಇಲ್ಲ, ನನ್ನ ಫ್ರೆಂಡ್ಸ್ ಜೊತೆ ಸೇರಿಕೊಂಡು ಬಿಸ್ನೆಸ್ ಮಾಡ್ತಿದ್ದೀನಿ ಅಂತ ಸುಳ್ಳನ್ನ ಅತಿ ಬುದ್ಧಿವಂತಿಕೆಯಿಂದ ಹೇಳ್ತಾರೆ. ಹಾಗೆ ಮಗನ ಬರ್ತಡೇನೂ ಅದ್ಧೂರಿಯಾಗಿ ಮಾಡ್ತಾರೆ. ಕಾಲೋನಿಯಲ್ಲೇ ಯಾರೂ ಮಾಡಿರೋದಿಲ್ಲ, ಅಷ್ಟು ಗ್ರ್ಯಾಂಡಾಗಿ ಮಾಡ್ತಾರೆ. ಅದೇ ಪಾರ್ಟಿಗೆ ಆಂಥೋನಿ ಕೂಡ ಬಂದಿರ್ತಾರೆ. ಹೇಳ್ತಾರೆ, ನನ್ನ ಮಗನಿಗೆ ಅಮೇರಿಕಾದಲ್ಲಿ ಕೆಲಸ ಸಿಕ್ಕಿದೆ, ನನ್ನ ಅಲ್ಲಿಗೆ ಕರೀತಿದ್ದಾನೆ. ಸೊ ಅಲ್ಲಿಗೆ ಹೋದರೆ ನನ್ನ ಮಗನ ದುಡ್ಡಲ್ಲಿ ಬದುಕಬೇಕಾಗತ್ತೆ. ಬಿಕಾಸ್ ನನ್ನ ಹತ್ರ ಇರೋ ದುಡ್ಡನ್ನೆಲ್ಲ ಖರ್ಚು ಮಾಡಿ ಮಗನ ಎಜುಕೇಷನ್ಗೆ ಕಳಿಸಿದ್ದೀನಿ. ಈಗ 1 ರೂಪಾಯಿನೂ ದುಡ್ಡಿಲ್ಲ, ಖಾಲಿ ಕೈಲಿ ಮಾತ್ರ ಅಮೇರಿಕಾಗೆ ಹೋಗೋಲ್ಲ. ಒಂದು ದೊಡ್ಡ ಡೀಲ್ ಇದೆ, ಸೊ 3 ಜನನೂ ಹಂಚ್ಕೊಳ್ಳೋಣ. ಇದೇ ಕೊನೆ ಡೀಲ್, ಇದರ ನಂತರ ರಿಟೈರ್ಡ್ ಆಗೋಣ ಅಂತ ಹೇಳ್ತಾರೆ. ದುಬೈನಿಂದ 3 ಫಾರಿನ್ ಕಾರ್ಗಳು ಬರ್ತಿದ್ದಾವೆ. ಇದಕ್ಕೆ 10 ಲಕ್ಷ ದುಡ್ಡಿದೆ. ರೂಪಾಯಿಗೆ ರೂಪಾಯಿ ಅಂತ ಜಾಕ್ಪಾಟ್ ಥರ ಪ್ರಾಫಿಟ್ ಸಿಗುತ್ತೆ ಅಂತಾರೆ. ಭಾಸ್ಕರ್ಗೆ ಭಯ ಆಗುತ್ತೆ. 10 ಲಕ್ಷ ಅಂದರೆ ತುಂಬ ದೊಡ್ಡ ಅಮೌಂಟು, ಅಷ್ಟೊಂದು ದುಡ್ಡನ್ನ ತರೋಕೆ ಆಗೋಲ್ಲ, ಅದು ಬ್ಯಾಂಕಿಂದ ಅಂತೂ ಮುನ್ನ ಆಗೋಲ್ಲ ಅಂತ ಹೇಳ್ಬಿಡ್ತಾರೆ. ಬಟ್ ಫ್ಯಾಮಿಲಿ ಪರಿಸ್ಥಿತಿನ ನೆನೆಸ್ಕೊಂಡು ಇದೊಂದು ಸಲ ರಿಸ್ಕ್ನ ತೊಗೊಂಡ್ರೆ ಲೈಫ್ ಲಾಂಗ್ ಸುಖವಾಗಿರ್ಬೋದು ಅಂತ ದುಡ್ಡನ್ನ ಬ್ಯಾಂಕಿಂದ ಹೇಗೋ ಎತ್ಕೊಂಡು ಬಂದುಬಿಡ್ತಾರೆ. ಈ ಕಡೆ ದುಬೈನಿಂದ 3 ಕಾರುಗಳು ಬಂದಿವೆ. ಡೀಲರ್ಗೆ ಅದನ್ನು ತಲುಪಿಸಬೇಕಾಗಿದೆ. ದುಡ್ಡು ಕೊಟ್ಟು ಕಾರನ್ನು ತಗೊಂಡ್ರು. ಬಟ್ ಆ ಡೀಲರ್ಸ್ಗಳನ್ನು ಯಾವುದೋ ಒಂದು ಕೇಸ್ ಮೇಲೆ ಪೊಲೀಸ್ನವರು ಅರೆಸ್ಟ್ ಮಾಡಿಬಿಟ್ಟಿದ್ದಾರೆ. ಸೊ ಈಗ ಕಾರ್ನ ತಗೊಳ್ಳೋರು ಯಾರೂ ಇಲ್ಲ. ಮಂಡೇ ಅಷ್ಟರಲ್ಲಿ ದುಡ್ಡನ್ನ ವಾಪಸ್ ಬ್ಯಾಂಕ್ನಲ್ಲಿ ಇಡಲಿಲ್ಲ ಅಂದರೆ ಕೆಲಸ ಹೋಗುತ್ತೆ ಅಂತ ಭಯ ಆಗ್ತಿರುತ್ತೆ ಭಾಸ್ಕರ್ಗೆ. ಇದೇ ಟೆನ್ಷನ್ನಲ್ಲಿ ಸಾಂಬಾ ಆಂಥೋನಿಗೆ ಬೈತಿರ್ತಾನೆ, ನಿನ್ನಿಂದಾನೇ ಈ ಸ್ಥಿತಿಗೆ ಬಂದಿದ್ದೀವಿ ಅಂತ.
ಸೊ ಭಾಸ್ಕರ್ ಈಗ ಒಂದು ಮಾಸ್ಟರ್ ಪ್ಲಾನ್ ಮಾಡ್ತಾರೆ. 3 ಜನ ಭಿಕ್ಷುಕರಿಗೆ ರಾಜಕಾರಣಿಗಳ ವೇಷ ಹಾಕಿಸಿ ಕರ್ಕೊಂಡು ಹೋಗ್ತಾರೆ. ಹಾಗೆ ಒಬ್ಳು ಬಾರ್ ಡ್ಯಾನ್ಸರ್ಗೂ ಕೂಡ ಕರ್ಕೊಂಡು ಹೋಗಿ ಹೀರೋಯಿನ್ ಥರ ಡ್ರೆಸ್ ಮಾಡಿಸ್ತಾರೆ. ಇವರ ಸಮೇತ ಕಾರ್ಗಳನ್ನು ಚೆಕ್ ಆಫ್ ಪೋಸ್ಟ್ನ ಕ್ರಾಸ್ ಮಾಡೋಕೆ ಕಳಿಸ್ತಾರೆ. ಬಿಕಾಸ್ ಪೊಲೀಸ್ನವರು ರಾಜಕಾರಣಿಗಳು ಹೀರೋಯಿನ್ ಕಾರ್ ಅಂತ ಅಂದರೆ ಚೆಕ್ ಮಾಡೋದಿಲ್ಲ. ಪೊಲೀಸ್ನವರು ಇವ್ರನ್ನೆಲ್ಲ VIP ಅಂದ್ಕೊಂಡು ಚೆಕ್ ಆಫ್ ಪೋಸ್ಟಿಂದ ಕಾರ್ಗಳನ್ನು ಬಿಟ್ಟು ಕಳಿಸ್ತಾರೆ ಅಂತ. ಸೊ ಗೋವಾಗೆ ಈ 3 ಕಾರುಗಳನ್ನು ತಗೊಂಡು ಹೋಗಿ ಒಬ್ಬ ಡೀಲರ್ಗೆ ಮಾರಿ ಒಳ್ಳೆ ಪ್ರಾಫಿಟ್ನು ಕೂಡ ಮಾಡ್ಕೊಳ್ತಾರೆ. ಹಾಗೆ 3 ಈಕ್ವಲ್ ಆಗಿ ಹಂಚ್ಕೊಳ್ತಾರೆ. ಈಗ ಆಂಥೋನಿ ಅಮೇರಿಕಾಗೆ ಹೊರಡ್ತಾನೆ. ಈ ಕಡೆ ಭಾಸ್ಕರ್ ಮಂಡೇ ಮಾರ್ನಿಂಗ್ ಬ್ಯಾಂಕಿಗೆ ಬಂದು ದುಡ್ಡು ಇಡಬೇಕು ಅಂತ ಹೊರಡ್ತಾರೆ. ಆಗ ಬ್ಯಾಂಕ್ನ ಮುಂದೆ ಪೊಲೀಸ್ನವರೆಲ್ಲ ಬಂದಿರ್ತಾರೆ. ಶಾಕ್ ಆಗಿಬಿಡ್ತಾರೆ ಭಾಸ್ಕರ್, ಏನೋ ಸ್ಕ್ಯಾಮ್ ಆಗಿದೆ ಅಂತ. ಸೊ ಅದಕ್ಕೆ RBIನವರು ಪೊಲೀಸ್ನವರು ಬ್ಯಾಂಕಿಗೆ ರೈಡ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ರೀಜನಲ್ ಮ್ಯಾನೇಜರು ಏನೋ ಸ್ಕ್ಯಾಮ್ ಮಾಡಿ ಸಿಕ್ಕಾಕೊಂಡಿದ್ದಾರೆ. ಈ ಸ್ಕ್ಯಾಮ್ನ ದುಡ್ಡು ಚೆಕ್ ಮಾಡಿದರೆ ನಾನು ಕೂಡ ಸಿಕ್ಕಾಕ್ಬಿಡೋದು ಅಂತ ಭಯ ಶುರುವಾಗುತ್ತೆ. ಬಟ್ ಯಾರೂ ನೋಡದೇ ಇದ್ದಾಗ ಹೇಗೋ 10 ಲಕ್ಷ ದುಡ್ಡನ್ನ ಲಾಕರ್ನಲ್ಲಿ ಇಟ್ಬಿಟ್ಟು ಕ್ಯಾಶ್ ಕೌಂಟರ್ನಲ್ಲಿ ಕುಳಿತಿರ್ತಾರೆ. ಆಗ ಜನರಲ್ ಮ್ಯಾನೇಜರು ಇವರ ಸೂಟ್ ಕೇಸ್ ಸಮೇತ ಬಂದಿರೋದನ್ನು ನೋಡಿ ಏನಿದೆ ಅದರಲ್ಲಿ ಸೂಟ್ ಕೇಸ್ನಲ್ಲಿ ಓಪನ್ ಮಾಡು ಅಂತಾರೆ. ಸೂಟ್ ಕೇಸ್ನ ಓಪನ್ ಮಾಡಿ ನೋಡಿದಾಗ ಬಟ್ಟೆಗಳಿರ್ತವೆ, ದುಡ್ಡಿರೋದಿಲ್ಲ. ಆಲ್ರೆಡಿ ದುಡ್ಡನ್ನ ಲಾಕರ್ನಲ್ಲಿ ಇಟ್ಬಿಟ್ಟಿದ್ದಾರೆ. ಸೊ ಹೇಗೋ ಈ ಸಲನೂ ಬಚಾವಾದ್ರು ಭಾಸ್ಕರ್. ನೆಕ್ಸ್ಟ್ ಸೀನಲ್ಲಿ ಭಾಸ್ಕರ್ ಸಾಂಬಾನನ್ನು ಮೀಟಾಗಿ ಹೇಳ್ತಾರೆ, ಇನ್ನು ನನಗೆ ಈ ಸ್ಕ್ಯಾಮ್ ಎಲ್ಲ ಸಾಕು, ನಿಲ್ಲಿಸ್ಬಿಡೋಣ ಅಂತಾರೆ. ಬಟ್ ಸಾಂಬಾ ತನ್ನ ಕೆಲಸದಿಂದ ರಾಜೀನಾಮೆ ಮಾಡಿ ಸ್ಮಗ್ಲಿಂಗ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿರ್ತಾನೆ. ಈ ಕಡೆ ಕಾರ್ನ ಮಾರಿ ಭಾಸ್ಕರ್ ಹತ್ರ ಹೇಗೋ ಲಕ್ಷ ದುಡ್ಡು ಬಂದಿದೆ. ಅದನ್ನೆಲ್ಲ ಇಟ್ಕೊಂಡು ಆರಾಮಾಗಿದ್ದಾರೆ. ಬಟ್ ಒಂದಿನ ಅವ್ರ ತಮ್ಮ ಬಂದು ಲಂಡನ್ನಲ್ಲಿ ಸೀಟ್ ಸಿಕ್ಕಿದೆ, ಅಲ್ಲಿಗೆ ಹೋಗೋಕೆ ದುಡ್ಡು ಬೇಕಾಗಿದೆ, ಅಲ್ಲಿ ಇಂಜಿನಿಯರಿಂಗ್ ಮಾಡಿದರೆ ಒಳ್ಳೆ ಸಂಬಳ ಸಿಗುತ್ತೆ ಅಂತ ಹೇಳ್ತಾನೆ. ಸೊ ಭಾಸ್ಕರ್ ತನ್ನ ಹತ್ರ ಇರೋ ದುಡ್ಡನ್ನೆಲ್ಲ ಖರ್ಚು ಮಾಡಿ ತಮ್ಮನನ್ನು ಫಾರಿನ್ಗೆ ಕಳಿಸ್ಬಿಡ್ತಾರೆ. ಈ ಕಡೆ ಬ್ಯಾಂಕಿಗೆ ಚೇರ್ಮನ್ ಬಂದಿರ್ತಾರೆ. ಭಾಸ್ಕರ್ನ ಕರೆದು ನಿಮ್ಮ ಬಗ್ಗೆ ತುಂಬ ಕೇಳಿದ್ದೀನಿ, ಲಾಸ್ಟ್ ಟೈಮ್ನಲ್ಲಿ ರೀಜನಲ್ ಮ್ಯಾನೇಜರ್, ಅಸಿಸ್ಟೆಂಟ್ ಮ್ಯಾನೇಜರ್ ಏನೇನೋ ಸ್ಕ್ಯಾಮ್ ಮಾಡಿ ಬ್ಯಾಂಕಿನ ಹೆಸರು ಕೆಟ್ಟಿದೆ. ಸೊ ನಾನು ಬ್ಯಾಂಕ್ನಲ್ಲಿ ಕೆಲವು ಪೋಸ್ಟ್ಗಳನ್ನು ಚೇಂಜ್ ಮಾಡ್ತಿದ್ದೀನಿ, ನಿನ್ನನ್ನು ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಆಗಿ ಪ್ರಮೋಟ್ ಮಾಡ್ತಿದ್ದೀನಿ, ನಿನ್ನ ಸಂಬಳ ಕೂಡ ಜಾಸ್ತಿ ಮಾಡ್ತಿದ್ದೀನಿ, ಇನ್ನೂ ಏನಾದರೂ ಬೇಕಾಗಿದೆಯಾ ಅಂತ ಕೇಳ್ತಾರೆ. ಆಗ ಭಾಸ್ಕರ್ ಬ್ಯಾಂಕ್ ಹಿಂದೆ ಇರೋ ಮಾರುತಿ ಕಾರ್ನ ಕೊಟ್ಟರೆ ಫುಲ್ ಖುಷಿ ಆಗಿಬಿಡ್ತೇನೆ ಅಂತಾರೆ. ಅಂತೂ ಇವರು ಆಸೆ ಪಟ್ಟಂಗೆ ಪ್ರಮೋಷನ್ ಕೂಡ ಸಿಕ್ತು, ಸಂಬಳ ಕೂಡ ಜಾಸ್ತಿ, ಹಾಗೆ ಕಾರ್ ಕೂಡ ಸಿಕ್ಬಿಡ್ತು. ಈ ವಿಷಯನೆಲ್ಲ ಸುಮತಿಗೆ ಹೇಳಿ ತುಂಬಾ ಖುಷಿ ಪಡ್ತಿರ್ತಾರೆ. ಈಗ ಸೀನ್ ಮತ್ತೆ ಮೊದಲಿಗೆ ಬರುತ್ತೆ. CBI ಆಫೀಸರ್ಸ್ ಭಾಸ್ಕರ್ನ ಬ್ಯಾಂಕ್ ಅಕೌಂಟ್ನ ಚೆಕ್ ಮಾಡ್ತಾರೆ. ಅದರಲ್ಲಿ 100 ಕೋಟಿ ರೂಪಾಯಿ ಇರುತ್ತೆ. ಒಬ್ಬ ಸಾಧಾರಣ ಬ್ಯಾಂಕಿನ ಎಂಪ್ಲಾಯ್ ಅಕೌಂಟ್ನಲ್ಲಿ 100 ಕೋಟಿ ಹೇಗೆ ಬಂತು ಅಂತ ಭಾಸ್ಕರ್ನ ವಿಚಾರಿಸ್ತಾರೆ. ಮತ್ತೆ ಫ್ಲ್ಯಾಶ್ ಬ್ಯಾಕಿಗೆ ಕತೆ ಹೋಗುತ್ತೆ. ಇವರಿಗೆ ಪ್ರಮೋಷನ್ ಕೊಟ್ಟ ನಂತರ ಚೇರ್ಮನ್ ಹೇಳ್ತಾರೆ, ಬ್ಯಾಂಕ್ನಲ್ಲಿ ಅಡಿಷ್ನಲ್ ರೆಸ್ಪಾನ್ಸಿಬಿಲಿಟಿ ಕೊಡ್ತಾರೆ. ಕೆಲವೊಂದು ಇಂಪಾರ್ಟೆಂಟ್ ಕಸ್ಟಮರ್ಸ್ ಇದ್ದಾರೆ, ಇವರಿಂದ ಬ್ಯಾಂಕಿಗೆ ತುಂಬಾ ಪ್ರಾಫಿಟ್ ಬರ್ತಿದೆ. ಇವರಲ್ಲಿ ಹರ್ಷದ್ ಮೆಹ್ರಾ ಅನ್ನೋರು ಒಬ್ಬರು, ಅವ್ರ ಅಕೌಂಟ್ನ ನೀನೇ ಹ್ಯಾಂಡಲ್ ಮಾಡು ಅಂತ ಹೇಳ್ತಾರೆ. ನೆಕ್ಸ್ಟ್ ಡೇ ಹರ್ಷ ಮೆಹ್ರಾ ಅವ್ರ ಕಡೆ ಅಸಿಸ್ಟೆಂಟ್ ಸೂರಜ್ ಭಾಸ್ಕರ್ ಹತ್ರ ಬಂದು ಕಟಾರಿ ಬ್ಯಾಂಕ್ನ BRಗಳನ್ನು ಕೊಡ್ತಾರೆ. ಹಾಗೆ ಹರ್ಷದಣ್ಣನನ್ನು ಕಳಿಸಿದ್ದಾರೆ ಅಂತ ಕೂಡ ಹೇಳ್ತಾರೆ. ಈ BR ಬ್ಯಾಂಕ್ ರಿಸಿಪ್ಟ್ ಅಂದರೆ ಬ್ಯಾಂಕುಗಳು ನಮ್ಮಂಥವರಿಗೆ ಬಿಸ್ನೆಸ್ಗಳಿಗೆ ಲೋನ್ ಕೊಡೋ ಥರ ಬ್ಯಾಂಕುಗಳಿಗೆ ಲೋನ್ ಕೊಡ್ಬೋದು. RBI ರೂಲ್ಸ್ ಪ್ರಕಾರ ಬ್ಯಾಂಕುಗಳು ಡೈರೆಕ್ಟಾಗಿ ಲೋನ್ ಕೊಡೋಕ್ಕೆ ಆಗೋಲ್ಲ. ಸೊ ಬ್ಯಾಂಕುಗಳ ಮಧ್ಯೆ ಒಬ್ಬ ಬ್ರೋಕರ್ ಇರ್ತಾನೆ, ಅವನ ಕಡೆಯಿಂದ ಬ್ಯಾಂಕಿನ ದುಡ್ಡನ್ನ ಟ್ರಾನ್ಸ್ಫರ್ ಮಾಡಬೇಕು. ಆ ದುಡ್ಡನ್ನ ಬ್ರೋಕರ್ ಇನ್ನೊಂದು ಬ್ಯಾಂಕರ್ಗೆ 0.001% ಕಮಿಷನ್ ಇಟ್ಕೊಂಡು ಟ್ರಾನ್ಸ್ಫರ್ ಮಾಡ್ತಾನೆ. ಸೊ ಈಗ ಮಗದ ಬ್ಯಾಂಕಿಗೆ ಬ್ರೋಕರ್ ಆಗಿ ಹರ್ಷ ಮೆಹ್ರಾ ಇರ್ತಾನೆ. ಭಾಸ್ಕರ್ ಸೂರಜ್ಗೆ ಬ್ಯಾಂಕ್ ರಿಸಿಪ್ಟ್ನ ವಾಪಸ್ ಕೊಡ್ತಾರೆ. ಹಾಗೆ 2 ವಾರ ಟೈಮ್ ಇದೆ, 2 ವಾರದ ನಂತರ ದುಡ್ಡನ್ನ ನೀವು ವಾಪಸ್ ಕೊಡಬೇಕು ಅಂತಾರೆ. ಸೊ ಮಗದ ಬ್ಯಾಂಕಿಂದ ಕಟಾರಿ ಬ್ಯಾಂಕಿಗೆ ಹರ್ಷ ಮೆಹ್ರಾ ಮುಖಾಂತರ ದುಡ್ಡು ಟ್ರಾನ್ಸಾಕ್ಷನ್ ಆಗ್ತಿರುತ್ತೆ. ಸೂರಜ್ ಸ್ವಲ್ಪ ಲೇಟ್ ಆಗುತ್ತೆ ಸರ್, ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಲಂಚ ಕೊಡೋಕೆ ಬರ್ತಾರೆ. ಬಟ್ ಭಾಸ್ಕರ್ ತಗೊಳ್ಳೋದಿಲ್ಲ. 2 ವಾರ ಅಂದರೆ 2 ವಾರ ಅಷ್ಟೇ, ಜಾಸ್ತಿ ಟೈಮ್ ಕೊಡೋದಿಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟ್ ಡೇ ಭಾಸ್ಕರ್ ಹರ್ಷ ಮೆಹ್ರಾ ಅವರ ಬ್ಯಾಂಕ್ ಸ್ಟೇಟ್ಮೆಂಟ್ನ ತರಿಸ್ಕೊಂಡು ನೋಡ್ತಾರೆ. ಅದರಲ್ಲಿ ಕೋಟಿಗಟ್ಟಲೆ ಟ್ರಾನ್ಸಾಕ್ಷನ್ ಆಗ್ತಿದೆ ಅವ್ರ ಬ್ಯಾಂಕ್ನಲ್ಲಿ. ಸೊ ಫುಲ್ ಶಾಕ್ ಆಗಿಬಿಡ್ತಾರೆ. ಇನ್ನೊಂದು ಶಾಕಿಂಗ್ ಏನಂದರೆ, ಮಗದ ಬ್ಯಾಂಕ್ನಿಂದ ಹರ್ಷ ಮೆಹ್ರಾ ಅಕೌಂಟ್ಗೆ 10 ಕೋಟಿ ದುಡ್ಡು ಟ್ರಾನ್ಸಾಕ್ಷನ್ ಆಗ್ತಿದೆ. ಬಟ್ ಹರ್ಷ ಮೆಹ್ರಾ ಅದನ್ನು ಕಟಾರಿ ಬ್ಯಾಂಕಿಗೆ ಕಳಿಸ್ಬೇಕಿತ್ತು. ಸೊ ಕಳಿಸಿರೋದಿಲ್ಲ. ಈ ಹರ್ಷ ಮೆಹ್ರಾ 2 ಬ್ಯಾಂಕುಗಳಲ್ಲಿ ದುಡ್ಡು ತಗೊಂಡು ಕ್ರೈಮ್ ಮಾಡ್ತಿದ್ದಾನೆ. ಹಾಗೆ ಸ್ವಲ್ಪ ದಿನ ಆದಮೇಲೆ ಬ್ಯಾಂಕಿಗೆ ದುಡ್ಡನ್ನ ಕೂಡ ರಿಟರ್ನ್ ಮಾಡ್ತಿದ್ದಾನೆ. ಬಟ್ RBI ರೂಲ್ಸ್ ಹೇಳುತ್ತೆ, ಒಂದು ಬ್ಯಾಂಕಿಂದ ಮತ್ತೊಂದು ಬ್ಯಾಂಕಿಗೆ ದುಡ್ಡನ್ನ ಟ್ರಾನ್ಸ್ಫರ್ ಮಾಡಬೇಕು. ಬಟ್ ಹರ್ಷ ಮೆಹ್ರಾ ಅಷ್ಟೊಂದು ದುಡ್ಡನ್ನ ತಗೊಂಡು ಏನು ಮಾಡ್ತಿದ್ದಾನೆ ಅಂತ ಯೋಚನೆ ಮಾಡ್ತಾರೆ ಭಾಸ್ಕರ್. ಸೊ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಆಗ ಇವರಿಗೆ ತಿಳಿಯುತ್ತೆ, ಹರ್ಷ ಮೆಹ್ರಾ ಬ್ಯಾಂಕುಗಳಿಂದ BR ರೂಪದಲ್ಲಿ ಕೋಟಿಗಟ್ಟಲೆ ದುಡ್ಡನ್ನ ತಗೊಂಡು ಶೇರ್ ಮಾರ್ಕೆಟ್ನಲ್ಲಿ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಮಾಡ್ತಿದ್ದಾರೆ ಅಂತ. ಸೊ ಶೇರ್ಸ್ ರಿಗ್ಗಿಂಗ್ ಮಾಡ್ತಿದ್ದಾರೆ. ಕಡಿಮೆ ಬೆಲೆಗೆ ಶೇರ್ಸ್ನ ತಗೊಂಡು ಬೆಲೆ ಜಾಸ್ತಿ ಆಗುವಂತೆ ಮಾಡಿ ಅದನ್ನ ಸೇಲ್ ಮಾಡ್ತಾರೆ.
ಇವರು ಶೇರ್ನ ಹೀಗೆ ಬೈ ಮಾಡಿ ಅದರ ಬೆಲೆ ಜಾಸ್ತಿ ಆದಾಗ ಸೇಲ್ ಮಾಡೋದ್ರಿಂದ ಕೋಟಿಗಟ್ಟಲೆ ಸಂಪಾದನೆ ಮಾಡ್ತಿರ್ತಾರೆ. ಸೊ ಇದಕ್ಕೆಲ್ಲ ಜಾಸ್ತಿ ದುಡ್ಡು ಬೇಕು. ಹೀಗಾಗಿ ಹರ್ಷ ಮೆಹ್ರಾ ಬ್ಯಾಂಕ್ನಲ್ಲಿ ಇಲ್ಲಿಗಲ್ ಆಗಿ ಕ್ರೈಮ್ ಮಾಡ್ತಿದ್ದಾನೆ. ಇದನ್ನೆಲ್ಲ ತಿಳ್ಕೊಂಡ ಭಾಸ್ಕರ್ GMಗೆ ಹೇಳೋಣ ಅಂತ ಅಂದ್ಕೊಳ್ತಾರೆ. ಬಟ್ GMಗೆ ಹೇಳಿದರೆ ನನಗೇನು ಪ್ರಾಫಿಟ್ಟು. ಸೊ ಭಾಸ್ಕರ್ ಸೂರಜ್ನ ಮೀಟ್ ಮಾಡಿ ಒಂದು ಡೀಲ್ ಮಾಡ್ತಾರೆ. ಬ್ಯಾಂಕಿನಿಂದ ತಗೊಳ್ಳೋ BRನಲ್ಲಿ 1% ಕಮಿಷನ್ ಕೊಡಬೇಕು. ಹಾಗೆ ಹರ್ಷ ಮೆಹ್ರಾ ಶೇರ್ಸ್ಗಳನ್ನು ಬೈ ಮಾಡುವ ಮುಂಚೆ, ಸೇಲ್ ಮಾಡುವ ಮುಂಚೆ ನನಗೆ ಇನ್ಫಾರ್ಮೇಷನ್ ಕೊಡಬೇಕು ಅಂತ. ಸೊ ಈ ಡೀಲ್ಗೆ ಕೂಡ ಸೂರಜ್ ಒಪ್ಕೊಳ್ತಾನೆ. ಈ ಕಡೆ ಭಾಸ್ಕರ್ ಹರ್ಷ ಮೆಹ್ರಾ ಥರನೇ ಶೇರ್ಸ್ಗಳನ್ನು ಪರ್ಚೇಸ್ ಮಾಡಿ ಸೇಲ್ ಮಾಡ್ತಿರ್ತಾರೆ. ಆ್ಯಂಡ್ BRನ ಇಶ್ಯೂ ಮಾಡಿದಾಗ 1% ಕಮಿಷನ್ ಬೇರೆ ತಗೊಂಡು ಈ ಅಮೌಂಟ್ನೆಲ್ಲ ವೈಟ್ ಮನಿ ಮಾಡೋಕ್ಕೋಸ್ಕರ ಅನ್ವರ್ನ ಮೀಟ್ ಮಾಡ್ತಾರೆ. ಈ ಅನ್ವರ್ ಆಂಥೋನಿಗೆ ಪರಿಚಯ ಇರುವವನು. ಲಾಂಡ್ರಿ ಬಿಸ್ನೆಸ್ಗಳಲ್ಲಿ ಪಂಟರ್ ಇರ್ತಾನೆ. ಇವನನ್ನು ಮೀಟ್ ಮಾಡಿ ಸ್ವಲ್ಪ ದುಡ್ಡನ್ನು ವೈಟ್ ಮನಿ ಮಾಡೋದಕ್ಕೆ ಐಡಿಯಾ ಕೇಳ್ತಾರೆ. ಸೊ ಅನ್ವರ್ ಹೇಳ್ತಾನೆ, ಲಾಟ್ರಿ ಮಾರುವವನಿಗೆ ಹೋಗಿ ಈ ದುಡ್ಡನ್ನ ಕೊಟ್ಟರೆ ವಿನ್ನಿಂಗ್ ಲಾಟ್ರಿ ನಮಗೆ ಕೊಡ್ತಾರೆ. ಅವರು 3% ಕಮಿಷನನ್ನು ತೊಗೊತಾರೆ, ಯಾವುದೇ ಟ್ಯಾಕ್ಸ್ ಬೀಳೋದಿಲ್ಲ ಅಂತ. ಭಾಸ್ಕರ್ಗೆ ಈ ಪ್ಲ್ಯಾನು ಓಕೆ ಆಗುತ್ತೆ. ಸೊ ಎಲ್ಲ ದುಡ್ಡನ್ನು ಲಾಟ್ರಿ ಮಾರುವವನಿಗೆ ಕೊಟ್ಟು ಲಾಟ್ರಿಯಲ್ಲಿ ವಿನ್ ಆಗಿದ್ದೇನೆ ಅನ್ನೋ ಥರ ಮನಿನ ವೈಟಾಗಿ ಕನ್ವರ್ಟ್ ಮಾಡ್ತಾರೆ. ಈ ಅಮೌಂಟ್ನೆಲ್ಲ ಶೇರ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡಿ ಇದರಿಂದ ಕೋಟಿಗಟ್ಟಲೆ ದುಡ್ಡನ್ನ ಮಾಡ್ತಾರೆ. ಸೊ ಈಗ CBIನವರಿಗೆ ಈ ಮ್ಯಾಟ್ರನ್ನೇ ಹೇಳ್ತಾರೆ. ಹಾಗೆ ಅವ್ರ ತಂಗಿ ಮದುವೆನೂ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ದುಡ್ಡನ್ನೆಲ್ಲ ಕೂಡಿಡ್ತಿರೋದಿಲ್ಲ. ಎಲ್ಲ ದುಡ್ಡನ್ನು ಲಕ್ಸುರಿ ಐಟಮ್ಸ್ಗಳನ್ನು ತಗೊಂಡು ಖರ್ಚು ಮಾಡ್ತಿದ್ರು. ಬಿಕಾಸ್ ವಸ್ತುಗಳನ್ನು ದುಡ್ಡಿಂದ ಪರ್ಚೇಸ್ ಮಾಡ್ಬೋದು. ರೆಸ್ಪೆಕ್ಟ್ ಬೇಕು ಅಂದರೆ ದುಡ್ಡು ಮೈ ಮೇಲೆ ಕಾಣಿಸ್ಬೇಕು ಅಂತ. ಈ ಸಲ ಸೂರಜ್ ಬ್ಯಾಂಕಿಗೆ ಬಂದಾಗ 1% ಕಮಿಷನ್ನ ತಗೊಂಡು ಮತ್ತೆ ಅನ್ವರ್ ಹತ್ರ ಪ್ಲ್ಯಾನ್ ಕೇಳ್ತಾರೆ. ಆಗ ಅವನು ಒಂದು ಐಡಿಯಾ ಕೊಡ್ತಾನೆ, ಒಂದು ಫೇಕ್ ಕಂಪ್ನಿನ ಓಪನ್ ಮಾಡಿ ಅಂತ ಹೇಳ್ತಾರೆ. ಸೊ ಭಾಸ್ಕರ್ ಹೇಗೋ ಸುಮತಿಗೆ ಒಂದು ಡ್ರೀಮ್ ಇರುತ್ತಲ್ಲ, ಫುಡ್ ಬಿಸ್ನೆಸ್ ಮಾಡೋದು. ಸೊ ಅವಳ ಹೆಸರಲ್ಲಿ ಒಂದು ಹೋಮ್ ಫುಡ್ ಕಂಪ್ನಿನ ಓಪನ್ ಮಾಡಿ ಅದರ ಮುಖಾಂತರ ಫಾರಿನ್ನಿಂದ ದೊಡ್ಡ ಆರ್ಡರ್ ಬಂದಿದೆ ಅಂತ ಸುಳ್ಳು ಹೇಳಿ ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡಿ ಅಕೌಂಟ್ನೆಲ್ಲ ಅವಾಗವಾಗ ಅಡ್ಜಸ್ಟ್ ಮಾಡಿ ದುಡ್ಡು ಮೇಲೆ ದುಡ್ಡು ಮಾಡ್ತಾರೆ. ಹಾಗೆ ಎಣ್ಣೆ ಸಹವಾಸನೂ ಕೂಡ ಶುರುವಾಗುತ್ತೆ. ಅಹಂಕಾರ ಕೂಡ ಬೆಳೆಯುತ್ತೆ ಭಾಸ್ಕರ್ಗೆ. ಭಾಸ್ಕರ್ನ ನಡವಳಿಕೆ ನೋಡಿ ಸುಮತಿಗೆ ಬೇಜಾರಾಗುತ್ತೆ. ಸೊ ಭಾಸ್ಕರ್ಗೆ ಹೇಳ್ತಾರೆ, ಏನು ಇಷ್ಟೊಂದು ದುರಹಂಕಾರದಿಂದ ನಡ್ಕೊಳ್ತಿದೀಯಾ, ಬದಲಾಗಿದೆಯಾ ಅಂತ. ಹೀಗೆ ಇವ್ರ ಮನೆಯಲ್ಲಿ ಸಣ್ಣ ಪುಟ್ಟ ಜಗಳಗಳು ಕೂಡ ಸ್ಟಾರ್ಟ್ ಆಗುತ್ತೆ. ಕಟಾರಿ ಬ್ಯಾಂಕಿನ ಮ್ಯಾನೇಜರ್ ಭಾಸ್ಕರ್ ಹತ್ರ ಬಂದು ಮಾತಾಡ್ತಾ ಹರ್ಷದ್ ಮೆಹ್ರಾ ಅವ್ರ ವಿಷಯ ಕೂಡ ಬರುತ್ತೆ. ಸುಮಾರು 90 ಕೋಟಿ BR ಬಾಕಿ ಇದೆ ಅಂತಾರೆ ಭಾಸ್ಕರ್. ಬಟ್ ಕಟಾರಿ ಬ್ಯಾಂಕ್ ಮ್ಯಾನೇಜರ್, ಅಷ್ಟೊಂದು ಹಣ ನಾವು ಇಶ್ಯೂ ಮಾಡಿಲ್ಲ ಸರ್. BRನ ಚೆಕ್ ಮಾಡ್ತಾರೆ. ಸಿಗ್ನೇಚರ್ ಎಲ್ಲ ಫೋರ್ಜರಿ ಮಾಡಿದ್ದಾರೆ. ಈ BR ಫೇಕ್ ಸರ್ ಅಂತ ಹೇಳಿ ತುಂಬಾ ಗಾಬರಿ ಆಗ್ತಾರೆ. ಈಗ ಹರ್ಷ ಸಿಗಾಕೊಂಡ್ರೆ ನಾವೆಲ್ಲ ಜೈಲಿಗೆ ಹೋಗಬೇಕಾಗುತ್ತೆ ಅಂತ ತುಂಬಾ ಭಯ ಪಡ್ತಿರ್ತಾರೆ. ಅದೇ ಭಯದಲ್ಲೇ ಹಾರ್ಟ್ ಅಟ್ಯಾಕ್ ಕೂಡ ಆಗಿ ಅಲ್ಲೇ ಸತ್ತೋಗ್ಬಿಡ್ತಾರೆ. ಆಗ ಸೂರಜ್ ಹಾಸ್ಪಿಟಲ್ಗೆ ಬರ್ತಾನೆ. ಭಾಸ್ಕರ್ ಸೂರಜ್ನ ಕಾಲರ್ ಹಿಡ್ಕೊಂಡು ಹೆದರಿಸ್ಲಿಕ್ಕೆ ಶುರು ಮಾಡ್ತಾರೆ. 90 ಕೋಟಿ ರಿಟರ್ನ್ ಬಂದರೆ ಮಾತ್ರ ಹೊಸ BRನ ಅಪ್ರೂವ್ ಮಾಡೋದು ಅಂತ ಬಾಯಿಗೆ ಬಂದಂಗೆ ಬೈದು ಕಳಿಸ್ಬಿಡ್ತಾರೆ. ಈ ಕಡೆ ಪೊಲೀಸ್ನವರು ಸಾಂಬಾನ ಅರೆಸ್ಟ್ ಮಾಡಿದ್ದಾರೆ ಸ್ಮಗ್ಲಿಂಗ್ ಕೇಸಲ್ಲಿ. ಪೊಲೀಸ್ನವರಿಗೆ ಲಂಚ ಕೊಟ್ಟು ಸಾಂಬಾನನ್ನು ಬಿಡಿಸ್ಕೊಂಡು ಬರ್ತಾರೆ ಭಾಸ್ಕರ್. ಈ ಕಡೆ ಸುಮತಿ ಮತ್ತು ಭಾಸ್ಕರ್ ಕಿತ್ತಾಡ್ಕೊಂಡು ಸುಮತಿ ಹೋಮ್ ಫುಡ್ ಬಿಸ್ನೆಸ್ನೇ ನಿಲ್ಲಿಸ್ಬಿಡ್ತಾಳೆ. ಮನೆಯಲ್ಲಿ ನೆಮ್ಮದಿನೇ ಇಲ್ದಂಗೆ ಆಗುತ್ತೆ. ಇದನ್ನೆಲ್ಲ ಗಮನಿಸಿದ ಭಾಸ್ಕರ್ ಅವರಪ್ಪ ತುಂಬ ದಿನಗಳ ನಂತರ ಮಾತಾಡ್ತಾರೆ. ಭಾಸ್ಕರ್ನ ಕರೆದು ಹೇಳ್ತಾರೆ, ಏನು ಮಾಡ್ತಿದ್ಯಾ ನೀನು, ಇಷ್ಟೊಂದು ದುಡ್ಡು ಎಲ್ಲಿಂದ ಬರ್ತಿದೆ, ಕತೆಗಳು ಹೇಳಬೇಡ. ನಾನು ಒಂದು ಕಾಲದಲ್ಲಿ ಚಾರ್ಟರ್ಡ್ ಅಕೌಂಟೆಂಟ್. ಈ ಲಾಟ್ರಿ ಎಲ್ಲ ನಿಂಗೆ ಯಾಕೆ ಹೊಡಿತು? 5 ರೂಪಾಯಿ ಉಪ್ಪಿನಕಾಯಿನ 500 ರೂಪಾಯಿಗೆ ತಗೊಳ್ಳೋ ಮೂರ್ಖರಿದ್ದಾರೆ ಅಂತ ಕತೆ ಹೇಳ್ತಿದೀಯಾ? ನನಗೆ ಚೆನ್ನಾಗಿ ಗೊತ್ತು ನೀನು ದುಡ್ಡಿನ ಅಮಲಿಗೆ ಬಿದ್ದಿದೆಯಾ. ಇದನ್ನೆಲ್ಲ ಬಿಟ್ಟರೆ ಉಳ್ಕೊತೀಯಾ, ಇಲ್ಲ ಅಂದರೆ ಒಂದಲ್ಲ ಒಂದಿನ ಎಲ್ಲವನ್ನ ಕಳ್ಕೊಬೇಕಾಗುತ್ತೆ ಅಂತ ಬುದ್ಧಿ ಹೇಳ್ತಾರೆ. ಭಾಸ್ಕರ್ಗೆ ಈಗ ರಿಯಲೈಸ್ ಆಗುತ್ತೆ. ಸೊ ತಮ್ಮ ಅಹಂಕಾರನೆಲ್ಲ ಬಿಟ್ಟು ಮುಂಚಿನ ಥರ ಇರೋಕ್ಕೆ ಟ್ರೈ ಮಾಡ್ತಾರೆ. ಎಲ್ಲರ ಜೊತೆ ಖುಷಿಯಿಂದ ಮಾತಾಡ್ತಾ ಎಲ್ರಿಗೂ ಹೆಲ್ಪ್ ಮಾಡೋಕ್ಕೆ ಶುರು ಮಾಡ್ತಾರೆ. ಈ ಕಡೆ ಜನರಲ್ ಮ್ಯಾನೇಜರು ಭಾಸ್ಕರ್ನ ಕರೆದು ಹರ್ಷದ್ ಮೆಹ್ರಾ ಕಳಿಸಿರೋ BRನ ಕ್ಲಿಯರ್ ಮಾಡಲಿಲ್ವಂತೆ, ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಅಂತ ಕೇಳ್ತಾರೆ. ಅದಕ್ಕೆ ಭಾಸ್ಕರ್ ಹೇಳ್ತಾರೆ, ಇವರಿಂದ ತುಂಬ ಅಮೌಂಟ್ ಡ್ಯೂ ಇದೆ. ಸೊ ಡ್ಯೂ ಅಮೌಂಟ್ನ ಕಟ್ಟೋವರೆಗೂ ಹೊಸ BRನ ಕೊಡೋಲ್ಲ ಅಂತ ಡೈರೆಕ್ಟಾಗಿ ಹೇಳ್ತಾರೆ. ಬಟ್ GM ತುಂಬಾ ಫೋರ್ಸ್ ಮಾಡ್ತಾರೆ. ಹೀಗಾಗಿ ಭಾಸ್ಕರ್ ರಿಸೈನ್ ಮಾಡಿಬಿಟ್ಟು ಅಲ್ಲಿಂದ ಹೊರಗೆ ಹೋಗ್ತಾರೆ. ಸೊ ಅದ್ರ ಮಾರನೇ ದಿನ ಬೆಳಿಗ್ಗೆನೆ CBI ಕಡೆಯವರು ಇವರನ್ನು ಅರೆಸ್ಟ್ ಮಾಡ್ಕೊಂಡು ಬಂದಿದ್ದಾರೆ. CBI ಆಫೀಸರ್ ಲಕ್ಷ್ಮಣ್ ಹೇಳ್ತಾರೆ, ಏನು ಎವಿಡೆನ್ಸ್ ಇಲ್ಲದೇನೆ ಕ್ರೈಮ್ ಮಾಡಿದೆಯಲ್ಲ, ಅದು ಅಲ್ಲದೆ ನಿನ್ನ ಅಕೌಂಟಲ್ಲಿರೋ 100 ಕೋಟಿಗೂ ಸರಿಯಾಗಿ ಲೆಕ್ಕ ಇಟ್ಕೊಂಡಿದ್ಯಾ. ಬಟ್ ನಾನು ಆ ದುಡ್ಡನ್ನೆಲ್ಲ 1 ನಿಮಿಷದಲ್ಲಿ ಫ್ರೀಸ್ ಮಾಡಿಸ್ಬಿಡ್ತೀನಿ. ನಿನ್ನ ಫ್ಯಾಮ್ಲಿ ಎಲ್ಲ ಬೀದಿಗೆ ಬಂದುಬಿಡುತ್ತೆ. ಇನ್ಕಮ್ ಟ್ಯಾಕ್ಸ್ನವ್ರಿಗೆ ಹೇಳಿದರೆ ಸಾಕು, ರೈಡ್ ಮಾಡಿ ನಿನ್ನ ಜೈಲಿಗೆ ಕೂಡ ಹಾಕ್ತಾರೆ. ಸೊ ನಾವು ಒಂದು ಡೀಲ್ ಮಾಡ್ಕೊಳ್ಳೋಣ, ಈ ದುಡ್ಡನ್ನೆಲ್ಲ ನೀನು ಹರ್ಷ ಮೆಹ್ರಾಗೆ ಕೊಡು, ಆ ದುಡ್ಡನ್ನ ಅವರು ಬ್ಯಾಂಕಿಗೆ ಕೊಡ್ತಾರೆ. ಸೊ ಇಲ್ಲಿಗೆ ಕೇಸ್ ಕ್ಲೋಸ್ ಆಗುತ್ತೆ, ನೀನು ಕೂಡ ಸೇಫ್ ಆಗ್ತೀಯಾ ಅಂತ. ಅದು ಅಲ್ಲದೆ ಈ CBI ಆಫೀಸರು, ಬ್ಯಾಂಕ್ನ ಜನರಲ್ ಮ್ಯಾನೇಜರು, ಚೇರ್ಮ್ಯಾನ್ ಎಲ್ಲರೂ ಸೇರಿಕೊಂಡು ಇವ್ರ ಹತ್ರ ದುಡ್ಡು ಕಿತ್ಕೋಬೇಕು ಅಂತ ಪ್ಲ್ಯಾನ್ ಮಾಡಿರ್ತಾರೆ.
ಈ ದುಡ್ಡನ್ನೆಲ್ಲ ಹರ್ಷದ್ ಮೆಹರಾಗೆ ಕೊಟ್ಟು ಬ್ಯಾಂಕ್ ಮೇಲೆ ಆಗಿರೋ ಕೇಸ್ನ ಸಾಲ್ವ್ ಮಾಡೋಕ್ಕೆ ಇಷ್ಟೆಲ್ಲ ಟ್ರೈ ಮಾಡ್ತಿರ್ತಾರೆ. ಬಿಕಾಸ್ ಭಾಸ್ಕರ್ ರಿಸೈನ್ ಮಾಡಿದ ಮೇಲೆ RBIನವರಿಗೆ ಮಗಧ ಬ್ಯಾಂಕ್ನಲ್ಲಿ ನಡೆಯೋ ಸ್ಕ್ಯಾಮ್ ಬಗ್ಗೆ ಕಂಪ್ಲೇಂಟ್ ಮಾಡಿರ್ತಾನೆ. ಸೊ ಈಗ ಭಾಸ್ಕರ್ ಏನು ಮಾಡಿಬಿಡ್ತಾರೆ, 100 ಕೋಟಿ ರೂಪಾಯಿ ಚೆಕ್ನ ಹರ್ಷದ್ ಮೆಹ್ರಾ ಅವ್ರಿಗೆ ಬರೆದು ಕೊಡ್ತಾರೆ. ಈಗ ಭಾಸ್ಕರ್ ಹತ್ರ 1 ರೂಪಾಯಿನೂ ದುಡ್ಡಿಲ್ಲ, ಬೀದಿ ಪಾಲಾಗ್ಬಿಟ್ರು ಅಂತ ಎಲ್ಲರೂ ಅಂದ್ಕೊಳ್ತಿರ್ತಾರೆ. ಬಟ್ ಸೂರಜ್ ಆ ಚೆಕ್ನ ತಗೊಂಡು ಅಮೌಂಟ್ ಡ್ರಾ ಮಾಡೋಕ್ಕೆ ಹೋದಾಗ ಗೊತ್ತಾಗುತ್ತೆ ಭಾಸ್ಕರ್ 10 ಡೇಸ್ ಮುಂಚೆನೇ ತನ್ನ ಬ್ಯಾಂಕ್ನಲ್ಲಿರೋ ದುಡ್ಡನ್ನೆಲ್ಲ ತೆಗೆಸ್ಕೊಂಡು ಬಿಟ್ಟಿರ್ತಾರೆ ಅಂತ. ಹಾಗೆ ಬ್ಯಾಂಕ್ ಅಕೌಂಟ್ನು ಕೂಡ ಕ್ಲೋಸ್ ಮಾಡಿಸಿರ್ತಾರೆ. ಸೊ CBI ಆಫೀಸರು GM ಚೆಕ್ ಮಾಡಿದ್ರಲ್ಲ 100 ಕೋಟಿ ಇರೋದು, ಅದು ಕಂಪ್ಯೂಟರ್ನಲ್ಲೇ ಅಪ್ಡೇಟ್ ಮಾಡಿರೋದು. ಬಟ್ ಇವರು ವಿತ್ಡ್ರಾ ಮಾಡಿರೋದು 10 ಡೇಸಿಂದ ಅದನ್ನು ಲೆಡ್ಜರ್ನಲ್ಲಿ ಬರೆದಿಡಲಾಗುತ್ತೆ. ಸೊ ಮಂತ್ ಎಂಡಲ್ಲಿ ಅದನ್ನ ಕಂಪ್ಯೂಟರ್ನಲ್ಲೇ ಅಪ್ಡೇಟ್ ಮಾಡಲಾಗುತ್ತೆ. ಹಳೆ ಡಾಟಾನ ತಗೊಂಡು ಇವರೆಲ್ಲ ಬಕ್ರ ಆಗಿದ್ದಾರೆ, ಭಾಸ್ಕರ್ ಅಕೌಂಟ್ನಲ್ಲಿ 100 ಕೋಟಿ ಇದೆ ಅಂತ. ಈಗ ನೋಡಿದರೆ ಅಕೌಂಟೇ ಕ್ಲೋಸ್ ಆಗಿದೆ, 1 ರೂಪಾಯಿನೂ ಇಲ್ಲ. CBI ಆಫೀಸರ್ ಜೊತೆ ಸೇರಿ GM ಚೇರ್ಮ್ಯಾನ್ ಮಾಡಿರೋ ಪ್ಲ್ಯಾನ್ ಎಲ್ಲ ಉಲ್ಟಾ ಫಲ್ಟಾ ಆಗಿಬಿಡ್ತು. ನೆಕ್ಸ್ಟ್ ಸೀನಲ್ಲಿ ಈಗ ಭಾಸ್ಕರ್ ತನ್ನ ಫ್ಯಾಮ್ಲಿನ ಕರ್ಕೊಂಡು ಫ್ಲೈಟಲ್ಲಿ ಫಾರಿನ್ಗೆ ಹೋಗ್ತಿದ್ದಾರೆ. ಆಗ ಒಂದು ಫ್ಲ್ಯಾಶ್ ಬ್ಯಾಕ್ನ ತೋರಿಸ್ತಾರೆ. ಬೈ ದ ವೇ ಭಾಸ್ಕರ್ ತಮ್ಮ ಬ್ಯಾಂಕ್ನಲ್ಲಿ ನಡೀತಿರೋ ಸ್ಕ್ಯಾಮ್ ಬಗ್ಗೆ ಅವರ ಅಪ್ಪನಿಗೆ ಹೇಳ್ತಾರೆ. ಅವರಪ್ಪ ಬೇರೆ CA. ಸೊ ಭಾಸ್ಕರ್ಗೆ ಒಂದು ಮಾಸ್ಟರ್ ಪ್ಲ್ಯಾನ್ ಹೇಳ್ತಾರೆ. ನೀನು ದುಡ್ಡು ಮಾಡೋದೇನೋ ಮಾಡಿದೀಯಾ, ಆದರೆ ಇನ್ಕಮ್ ಟ್ಯಾಕ್ಸ್ RBIನವ್ರಿಗೆ ಗೊತ್ತಾಗೇ ಆಗುತ್ತೆ. ಅವರು ಎನ್ಕ್ವೈರಿ ಶುರು ಮಾಡ್ತಾರೆ. ಸೊ ಸೇಫ್ ಆಗಬೇಕು ಅಂದರೆ ದೇಶ ಬಿಟ್ಟು ಹೋಗಬೇಕು, ಅಲ್ಲೇ ಸೆಟಲ್ ಕೂಡ ಆಗಬೇಕು. ಸೊ ಈಗೇನು ಮಾಡ್ತೀಯಾ ಅಂದರೆ, ನಂಗೆ ಪರಿಚಯ ಇರೋರು ಒಂದಷ್ಟು ಜನ ಇದ್ದಾರೆ, ಅವ್ರ ಮುಖಾಂತರ ಫಾರಿನ್ಗೆ ಹೋಗೋಕ್ಕೆ ಗ್ರೀನ್ ಕಾರ್ಡ್ ತಗೋ, ಅಮೇರಿಕಾಗೆ ಹೋಗೋಣ, ಅಲ್ಲೇ ಸೆಟ್ಲ್ ಆಗಿಬಿಡೋಣ ಅಂತ. ಹಾಗೆ ಹೋಗೋಕ್ಕೂ ಮುಂಚೆ ಭಾಸ್ಕರ್ RBIನವರಿಗೆ ಜನರಲ್ ಮ್ಯಾನೇಜರು, ಚೇರ್ಮ್ಯಾನ್ ಹರ್ಷದ್ ಮೆಹ್ರಾ ಹಾಗೆ CBI ಆಫೀಸರ್ ಎಲ್ಲರ ಮೇಲೆ ಫಿಟ್ಟಿಂಗ್ ಇಟ್ಟು ಎಲ್ಲರನ್ನು ಸಿಗಾಕಿಸ್ಬಿಡ್ತಾರೆ. ಈಗ ಇವರನ್ನೆಲ್ಲ ಕಸ್ಟಡಿಗೆ ತಗೊಳ್ತಾರೆ. ಈ ಕಡೆ ಭಾಸ್ಕರ್ ತನ್ನ ಫ್ಯಾಮ್ಲಿ ಜೊತೆ ಅಮೇರಿಕಾದಲ್ಲಿ ವೆಲ್ ಸೆಟಲ್ ಆಗಿಬಿಡ್ತಾರೆ. ಸೊ ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಸೊ ನೋಡಿದ್ರಲ್ಲ ಲಕ್ಕಿ ಭಾಸ್ಕರ್ ಮೂವಿ ಕಥೆನ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.